ವಿವೋ ವಿ ಸೀರೀಸ್ ಸ್ಮಾರ್ಟ್ ಫೋನ್ಗಳು ಮೇನ್ ಆಗಿ ಕ್ಯಾಮ್ರಾ ಸೆಂಟ್ರಿಕ್ ಸ್ಮಾರ್ಟ್ ಫೋನ್ಗಳಾಗಿರುವಂತದ್ದು. ಈ ಸ್ಮಾರ್ಟ್ ಫೋನ್ಗಳಲ್ಲಿ ಫಾರ್ ಎಕ್ಸಾಂಪಲ್ ವಿವೋ ವಿ30, ವಿವೋ ವಿ40 ಸೀರೀಸ್ ನಲ್ಲಿ ಲಾಸ್ಟ್ ಅಲ್ಲಿ ಈ ಲೆಟರ್ ನಿಂದ ಇನ್ನೊಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗುವಂತದ್ದು. ಇದನ್ನ ನಾವು ಬ್ಲಾಕ್ ಶಿಪ್ ಫೋನ್ ಅಂತ ಹೇಳ್ತೀವಿ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ವಿವೋ ವಿ40 ಈ ಸ್ಮಾರ್ಟ್ ಫೋನ್ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕನ್ಫರ್ಮೇಷನ್ ಕೊಡ್ತೀನಿ. ದಿಸ್ ವಿಡಿಯೋ ಇಸ್ ನಾಟ್ ಎ ಕೊಲಾಬರೇಷನ್ ವಿತ್ ವಿವೋ ಕಂಪನಿ. ದಿಸ್ ಇಸ್ ಮೈ ಓನ್ ರಿಸರ್ಚ್ ಅಂಡ್ ಓನ್ ರಿವ್ಯೂ. ಸರಿ, ಮೊದಲನೇದಾಗಿ ಡಿಸೈನ್ ಮತ್ತೆ ಬಿಲ್ಡ್ ಇಂದ ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಮಾರ್ಟ್ ಫೋನ್ ಡಿಸೈನ್ ನಿಮಗೆ ವಿವೋ ವಿ30 ಈ ಸ್ಮಾರ್ಟ್ ಫೋನ್ ಏನಿತ್ತು ಅದಕ್ಕೆ ಕಂಪ್ಲೀಟ್ ಆಗಿ ಚೇಂಜ್ ಇರುವಂತದ್ದು. ಹಿಂದೆ ಬಂದ್ರೆ ಕ್ಯಾಮ್ರಾ ಮಾಡೆಲ್ ಕೂಡ ಚೇಂಜ್ ಇರುವಂತದ್ದು. ಈಗ ಬರ್ತಿರುವಂತ ಈ ಹೊಸ ಕ್ಯಾಮ್ರಾ ಮಾಡೆಲ್ಗೆ ನಾವು ಇನ್ಫಿನಿಟ್ ಕ್ಯಾಮ್ರಾ ಮಾಡೆಲ್ ಅಂತ ಹೇಳ್ತೀವಿ. ಇನ್ನು ಬ್ಯಾಕ್ ಅಲ್ಲಿ ಮತ್ತೆ ಸೈಡ್ ಅಲ್ಲಿ ಬಂದ್ರೆ ನಿಮಗೆ ಪಾಲಿಕಾರ್ಬನೇಟ್ ಬ್ಯಾಕ್ ಮತ್ತೆ ಫ್ರೇಮ್ ಇರುವಂತದ್ದು. ಬ್ಯಾಕ್ ಬಂದ್ರೆ ಮ್ಯಾಟ್ ಫಿನಿಶ್ ಇರುವಂತದ್ದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಎರಡು ಕಲರ್ ನಲ್ಲಿ ಬರ್ತಾ ಇರುವಂತದ್ದು, ಮಿಂಟ್ ಗ್ರೀನ್ ಅಂಡ್ ಆಲ್ಸೋ ರಾಯಲ್ ಬ್ರೌನ್ಸ್, ಈ ಎರಡು ಕಲರ್ ನಲ್ಲಿ ಬರ್ತಾ ಇರುವಂತದ್ದು. ಇನ್ನು ಡಿಸ್ಪ್ಲೇ ವಿಷಯಕ್ಕೆ ಬಂದ್ವಿ ಅಂದ್ರೆ ಇಲ್ಲಿ ನಿಮಗೆ 6.77 ಇಂಚಿನ ಫುಲ್ HD ಪ್ಲಸ್ 120 Hz ರಿಫ್ರೆಶ್ ರೇಟ್ ಹೊಂದಿರುವಂತಹ 3D ಕರ್ವ್ಡ್ AMOLED ಡಿಸ್ಪ್ಲೇ ಇರುವಂತದ್ದು. 1300 ನೈಟ್ಸ್ ಬ್ರೈಟ್ನೆಸ್ ಕೂಡ ನಿಮಗೆ ಸಿಗ್ತಿರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ನಿಮಗೆ ಔಟ್ಡೋರ್ ನಲ್ಲಿ ಇಂಡೋರ್ ನಲ್ಲಿ ನಿಮಗೆ ಒಂದು ಒಳ್ಳೆ HPM ಬ್ರೈಟ್ನೆಸ್ ನ ಕೊಡುವಂತದ್ದು. ಯಾವುದೇ ರೀತಿಯ ಒಂದು ಕಲರ್ ಅಕ್ಯುರಸಿ ಆಗಲಿ ಯಾವುದೇ ರೀತಿಯೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ತೀನಿ. ಈ ಒಂದು ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ನಮಗೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಈ ಒಂದು ಸ್ಮಾರ್ಟ್ ಫೋನ್ ಬೆಸಲ್ಸ್ ಕೂಡ ನಮಗೆ ಕಾಣುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ಬೆಸಲ್ಸ್ ನಿಮಗೆ 1.62 mm ಬೆಸಲ್ಸ್ ಇರುವಂತದ್ದು. ಸೊ ಆಲ್ಮೋಸ್ಟ್ ಅಲ್ಲಿ ತಿನ್ ಆಗಿರುವಂತದ್ದು. ಸೊ ಇದೆಷ್ಟು ತಿನ್ ಆಗಿದೆಯೋ ಅಷ್ಟೇ ಚೆನ್ನಾಗಿ ಈ ಒಂದು ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಕೂಡ ತುಂಬಾನೇ ಲುಕ್ ಆಗಿ ಕಾಣಿಸುವಂತದ್ದು. ಸೊ ಅಷ್ಟು ಚೆನ್ನಾಗಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ತುಂಬಾನೇ ಒಂದು ಅಲ್ಟ್ರಾ ಬೆಸಲ್ಸ್ ಅಂತಾನು ಕೂಡ ಹೇಳ್ಬೋದು. ನಾವು ಅಷ್ಟು ಚೆನ್ನಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಮಗೆ ಬೆಸಲ್ಸ್ ಸಿಗ್ತಾ ಇರುವಂತದ್ದು. ಪೋರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ರೈಟ್ ಸೈಡ್ ಬಂದ್ರೆ ಪವರ್ ಬಟನ್ ಇರುವಂತದ್ದು, ವಾಲ್ಯೂಮ್ ರಾಕರ್ ಇರುವಂತದ್ದು. ಇನ್ನು ಮೇಲ್ ಬಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂತದ್ದು. ಇನ್ನು ಕೆಳಗಡೆ ಬಂದ್ರೆ ಅಂದ್ರೆ ನಿಮಗೆ ಬೇಕಾಗಿರುವಂತ ಎಲ್ಲಾ ಪೋರ್ಟ್ಸ್ ನ ಕೊಟ್ಟಿರುವಂತದ್ದು ಇದರಲ್ಲಿ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಏನ್ ಬೇಕು ಟೈಪ್ ಸಿ ಪೋರ್ಟ್ ಆಗಲಿ ಒಂದು ಸ್ಪೀಕರ್ ಗ್ರಿಲ್ ಆಗಲಿ ಎಲ್ಲಾ ಒಂದು ಅವಶ್ಯಕತೆ ಇರುವಂತ ಎಲ್ಲಾ ಪೋರ್ಟ್ಸ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೆಳಗಡೆ ಕೊಟ್ಟಿರುವಂತದ್ದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಿರುವಂತದ್ದು. ಸೊ ಸೌಂಡ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು, ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ತೀನಿ. ಇನ್ನು ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ಗಳು ಕ್ಯಾಮ್ರಾ ಸೆಂಟ್ರಿಕ್ ಸ್ಮಾರ್ಟ್ ಫೋನ್ಗಳಾಗಿರುವಂತದ್ರಿಂದ ಈ ಸ್ಮಾರ್ಟ್ ಫೋನ್ಗಳಲ್ಲಿ ಒಂದು ಒಳ್ಳೆ ಲೆನ್ಸ್ ಕೊಟ್ಟಿರುವಂತದ್ದು, ಹಾಗೆ ಒಂದು ಒಳ್ಳೆ ಪಿಕ್ಚರ್ಸ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ತೆಗೆಯುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಮೇನ್ ಅಲ್ಲಿ 50 MP ಮೇನ್ ಕ್ಯಾಮ್ರಾ ಇರುವಂತದ್ದು ವಿತ್ ಸಾನಿ ಅವರ IMX882 ಈ ಒಂದು ಸೆನ್ಸರ್ ನ ಜೊತೆಗೆ. ಇನ್ನು 8 MP ಒಂದು ಅಲ್ಟ್ರಾ ವೈಡ್ ಆಂಗಲ್ ಇರುವಂತದ್ದು. ಇನ್ನು 50 MP ಒಂದು ಫ್ರಂಟ್ ಕ್ಯಾಮ್ರಾ ಸಿಗ್ತಿರುವಂತದ್ದು. ಸೊ ಆಬ್ವಿಯಸ್ಲಿ ಇವು ತೆಗೆಯುವಂತಹ ಫೋಟೋಸ್ ತುಂಬಾನೇ ಚೆನ್ನಾಗಿರುವಂತದ್ದು. ಒಂದು ಔಟ್ಡೋರ್ ನಲ್ಲಿ ಇಂಡೋರ್ ನಲ್ಲಿ ಒಂದು ನೇಚರ್ ಆಗಲಿ ಯಾವುದೇ ರೀತಿಯ ಒಂದು ಫೋಟೋ ತೆಗೆದ್ರು ಕೂಡ ತುಂಬಾನೇ ನೀಟಾಗಿ ಈ ಒಂದು ಫೋಟೋಸ್ ಬಂದ್ಬಿಟ್ಟು ತುಂಬಾನೇ ಅಕ್ಯುರೇಸಿ ಆಗಿ ಕೊಡುವಂತದ್ದು. ಸೊ ಆಲ್ಮೋಸ್ಟ್ ನಾನು ಹೇಳೋ ಪ್ರಕಾರ ಇಲ್ಲಿ ಕ್ಯಾಮ್ರಾ ತುಂಬಾ ಚೆನ್ನಾಗಿರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ. ಸೊ ಒಂದು ಕ್ಯಾಮ್ರಾ ಸೆಂಟ್ರಿಕ್ ಸ್ಮಾರ್ಟ್ ಫೋನ್ ಆಗಿರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್. ಸರಿ, ಈ ಒಂದು ಸ್ಮಾರ್ಟ್ ಫೋನ್ ಪ್ರೊಸೆಸರ್ ಬಗ್ಗೆ ಮಾತಾಡೋಣ. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ Dimensity 7300 ಈ ಒಂದು ಪ್ರೊಸೆಸರ್ ಇರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ಅಂತೂ ನಿಮಗೆ 6 lakh ಪ್ಲಸ್ ಇರುವಂತದ್ದು. ನಿಮಗೆ ಹೋದ ವರ್ಷ ಎಲ್ಲ ವಿವೋ ವಿ30 ಈ ಸ್ಮಾರ್ಟ್ ಫೋನ್ ಅಲ್ಲಿ Snapdragon 610 ಈ ಒಂದು ಪ್ರೊಸೆಸರ್ ನ ಕೊಟ್ಟಿದ್ರು. ಬಟ್ ಈ ಸಲ Dimensity 7300 ಕೊಟ್ಟಿರುವಂತದ್ದು. ಸೊ ಈ ಒಂದು ಪ್ರೊಸೆಸರ್ ಏನಿದೆ Snapdragon 610 ಗಿಂತ ತುಂಬಾನೇ ಪವರ್ಫುಲ್ ಅಲ್ಲ ಅಂತ ಹೇಳಕ್ಕಾಗಲ್ಲ. ಸ್ಲೈಟ್ ಆಗಿ 610 ಗೆ ಸ್ವಲ್ಪ ಅಪ್ಗ್ರೇಡ್ ಆಗಿರುವಂತದ್ದು ಅಷ್ಟೇ, ತುಂಬಾ ಅಂತ ಹೇಳಕ್ಕಾಗಲ್ಲ. ಸ್ಲೈಟ್ ಆಗಿ ಸ್ವಲ್ಪ ಮಾತ್ರ ಅಪ್ಗ್ರೇಡ್ ಆಗಿರುವಂತದ್ದು. ಆದ್ರೆ ನನಗೆ ಇಲ್ಲಿ ಬೇಜಾರಾಗೋದೇನಪ್ಪ ಅಂದ್ರೆ ಈ ಒಂದು ಪ್ರೈಸ್ ರೇಂಜ್ ಆಲ್ಮೋಸ್ಟ್ ಅಲ್ಲಿ ಈಗ ಆಲ್ರೆಡಿ 15,000 20,000ಕ್ಕೆಲ್ಲ ಇದಕ್ಕಿಂತ ಜಾಸ್ತಿ ಅಂತದ್ದು ಕೊಡುವಂತ ಆಲ್ರೆಡಿ ಪ್ರೊಸೆಸರ್ಗಳು ಸಣ್ಣ ಪ್ರೈಸ್ ನಲ್ಲಿ ಬಂದಿರುವಂತದ್ದು. ಬಟ್ ಇವರು ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಅಂದ್ರೆ ಈ ಒಂದು ಪ್ರೊಸೆಸರ್ ಅಂತೂ ಇನ್ನೂ ಕಡಿಮೆ ಇರುವಂತದ್ದು. ಇಲ್ಲಿ ಇವರು ಇನ್ನೂ ಒಂದು ಪವರ್ಫುಲ್ ಆಗಿರುವಂತ ಒಂದು ಪ್ರೊಸೆಸರ್ ಕೊಡ್ಬೋದಿತ್ತು ಈ ಒಂದು ಪ್ರೈಸ್ ರೇಂಜ್ಗೆ. ಬಟ್ ದಿಸ್ ಇಸ್ ದ ಹ್ಯೂಜ್ ಮಿಸ್ಟೇಕ್. ಸೊ ನಾನು ನಾಳೆ ಹೇಳಿದೆ ಇಲ್ಲಿ ನಮಗೆ ಪ್ರೊಸೆಸರ್ ಖಂಡಿತವಾಗ್ಲೂ ನಮ್ಗೆ ಇಷ್ಟ ಆಗಲ್ಲ ಇಲ್ಲಿ. ಬಟ್ ಇದು ಕ್ಯಾಮ್ರಾ ಸೆಂಟ್ರಿಕ್ ಸ್ಮಾರ್ಟ್ ಫೋನ್ ಆಗಿರುವಂತದ್ದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ LPDDR4X ಅಂಡ್ UFS 2.2 ಈ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಟೈಪ್ ಸಿಕ್ಕಿರುವಂತದ್ದು. ನಿಮಗೆಲ್ಲ ಗೊತ್ತಿರಬಹುದು ವಿವೋ ವಿ40 ಮತ್ತೆ ವಿವೋ ವಿ40 Pro ಈ ಎರಡು ಸ್ಮಾರ್ಟ್ ಫೋನ್ಗಳಲ್ಲೂ ಕೂಡ ಇದೇ ತಪ್ಪನ್ನ ಇವ್ರು ಮಾಡಿದ್ರು. ಇಲ್ಲಿ ನಿಮಗೆ UFS 2.2 ಈ ಒಂದು ಸ್ಟೋರೇಜ್ ನ ಟೈಪ್ ಕೊಡೋ ಬದಲು ಇಲ್ಲಿ ಅಟ್ಲೀಸ್ಟ್ ನಮಗೆ UFS 3.1 ಸ್ಟೋರೇಜ್ ನ ಟೈಪ್ ಕೊಡಬಹುದಿತ್ತು. ದಿಸ್ ಇಸ್ ದ ಹ್ಯೂಜ್ ಮಿಸ್ಟೇಕ್ ಫ್ರಮ್ ವಿವೋ ಕಂಪನಿ ಅಂತ ಹೇಳ್ಬೋದು. ಇಲ್ಲಿ ಅಟ್ಲೀಸ್ಟ್ ನಮಗೆ UFS 3.1 ಕೊಟ್ಟಿದ್ರು ಕೂಡ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ಗಳು ತುಂಬಾನೇ ನುಗ್ಬೋದಿತ್ತು ಮುಂದೆ. ಸೊ ಇನ್ನು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಓಡಬಹುದಿತ್ತು ಈ ಒಂದು ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು. ಬಟ್ ಇವ್ರು ಕೊಟ್ಟಿಲ್ಲ. ಇನ್ನು ಬ್ಯಾಟರಿ ವಿಷಯಕ್ಕೆ ಹೋದ್ವಿ ಅಂದ್ರೆ 5500 mAh ಒಂದು ಬ್ಯಾಟರಿ ಇರುವಂತದ್ದು. ಲಿಟರಲಿ 80 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ ಇರುವಂತದ್ದು. 5500 mAh ಒಂದು ಬ್ಯಾಟರಿ ಕೆಪಾಸಿಟಿ ಆಲ್ಮೋಸ್ಟ್ ಕೊಟ್ಟಿಯಾರ ಇಲ್ಲ. ಬಟ್ ನಿಮಗೆ ಇಲ್ಲಿ ವಿವೋ ಕಂಪನಿ ಅವರು ಇಲ್ಲಿ ಕನ್ಫರ್ಮ್ ಮಾಡ್ತಿದ್ದಾರೆ ಇಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಬ್ಯಾಟರಿ ಲೈಫ್ ಏನಿದೆ 4 years ಬಂದ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ನ ಬ್ಯಾಟರಿ ಲೈಫ್ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇದಕ್ಕೆ ಯಾವುದೇ ರೀತಿಯ ಒಂದು ಸರ್ಟಿಫಿಕೇಟ್ ಕೂಡ ಇಲ್ಲ. ಜಸ್ಟ್ ಅವರು ಅವರ ಒಂದು ವೆಬ್ಸೈಟ್ ನಲ್ಲಿ ಹಾಕಿರ್ತಾರೆ ಅಷ್ಟೇ ಅದನ್ನ. ಬಟ್ ನೀವು ಅದನ್ನ ನಂಬಕ್ ಹೋಗ್ಬೇಡ್ರಿ. ಅವ್ರು ಒಂದ್ ವೇಳೆ ಈ ಒಂದು ಸ್ಮಾರ್ಟ್ ಫೋನಿಗೆ 4 years ಬಂದ್ಬಿಟ್ಟು ಬ್ಯಾಟರಿ ಲೈಫ್ ಕೊಡ್ತಾರೆ ಅನ್ನೋದಾಗಿದ್ರೆ ಒಂದು ಸರ್ಟಿಫಿಕೇಟ್ ಕೂಡ ಅವ್ರು ಕೊಡ್ಬೇಕಿತ್ತು. ಬಟ್ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಯಾವುದೇ ರೀತಿಯ ಒಂದು ಸರ್ಟಿಫಿಕೇಟ್ ಕೂಡ ನಿಮಗೆ ನೋಡಕ್ ಸಿಗಲ್ಲ. ಇನ್ನು ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಾವೇನಾದ್ರು ಸಾಫ್ಟ್ವೇರ್ ಹೋದ್ವಿ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಫಂಟ ಚಾಯ್ಸ್ ನಲ್ಲಿ ಬರ್ತಿರುವಂತದ್ದು. ಔಟ್ ಆಫ್ ದ ಬಾಕ್ಸ್ Android 14 ನಲ್ಲಿ ಸಿಗ್ತಿರುವಂತದ್ದು. ಸೊ ಇಲ್ಲಿ ನಿಮಗೆ ವಿವೋದವ್ರು ಹೇಳ್ತಿರೋ ಪ್ರಕಾರ 3+4 years ಬಂದ್ಬಿಟ್ಟು ಸಾಫ್ಟ್ವೇರ್ ಮತ್ತೆ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಿರುವಂತದ್ದು. ಸೊ ಇಲ್ಲಿ ಕೊಟ್ಟೆ ಕೊಡ್ತಾರೆ, ಯಾಕಂದ್ರೆ ಸಾಫ್ಟ್ವೇರ್ ಮತ್ತೆ ಸೆಕ್ಯೂರಿಟಿ ಅಪ್ಡೇಟ್ ನಲ್ಲಿ ಯಾವುದೇ ರೀತಿಯ
ಒಂದು ಕಡಿಮೆ ಕೂಡ ಮಾಡಲ್ಲ ಇಲ್ಲಿ ವಿವೋ ಕಂಪ್ನಿಯವರು. ನಾವು ನೋಡಿರೋ ಪ್ರಕಾರ ಪ್ರತಿ ವರ್ಷದಂಗೆ ಯಾವ ರೀತಿ ಕೇಳ್ತಾರೋ ಅದೇ ರೀತಿ ನಡ್ಕೊಂಡಿರುವಂತದ್ದು ಸಾಫ್ಟ್ವೇರ್ ಮತ್ತೆ ಸೆಕ್ಯೂರಿಟಿ ಅಪ್ಡೇಟ್ ನಲ್ಲಿ. ಸೊ ಇಟ್ಸ್ ಗುಡ್ ಅಂತ ಹೇಳ್ತೀನಿ. ಬಟ್ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಕೆಲವೊಂದು ಬ್ಲಾಟಿಂಗ್ ಆಪ್ಸ್ ಎಲ್ಲ ಸಿಗ್ತಿರುವಂತದ್ದು. ಸೊ ನನಗೆ ಅದು ಖಂಡಿತವಾಗ್ಲೂ ಇಷ್ಟ ಆಗ್ಲಿಲ್ಲ. ಈ ಒಂದು ಬ್ಲಾಟಿಂಗ್ ಆಪ್ಸ್ ನೀವು ಖಂಡಿತವಾಗ್ಲೂ ಇದನ್ನ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಕ್ಲೀನ್ OS ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಗುವಂತದ್ದು. ಅದಲ್ದೇ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೆಲವೊಂದು AI ಟೂಲ್ಸ್ ಕೂಡ ಕೊಟ್ಟಿದೀವಿ ಅಂತ ಹೇಳಿರುವಂತದ್ದು. ಬಟ್ ನಾನು ಅದನ್ನ ನೋಡಿರೋ ಪ್ರಕಾರ ಅದು ಬೇಸಿಕ್ ಆಗಿರುವಂತ ಒಂದು AI ಟೂಲ್ಸ್, ಯಾವುದೇ ರೀತಿ ಒಂದು ಹೈಲೈಟೆಡ್ AI ಟೂಲ್ಸ್ ಅಂತ ಕೂಡ ಹೇಳಕ್ಕಾಗಲ್ಲ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತಹ ಕೆಲವೊಂದು AI ಟೂಲ್ಸ್ ನ ಹೇಳ್ಕೊಳ್ಳೋ ಯಾವುದೇ ಒಂದು AI ಟೂಲ್ಸ್ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಗಲ್ಲ ನಿಮಗೆ. ಸಿಂಪಲ್ ಆಗಿ ನಿಮಗೆ ಏನು ಗ್ಯಾಲರಿ ಹೋದ್ರೆ ಕೆಲವೊಂದು ಸಣ್ಣ ಕೆಲವೊಂದು AI ಟೂಲ್ಸ್ ಮಾತ್ರ ಸಿಗುವಂತದ್ದು. ಸೊ ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಚಂದನ್, ಸೈನ್ ಆಫ್.